ಅಕ್ಷಯ್ ಎಸ್ ಮ್ಯಾಮ್. ಸೊ ನೀವು ಟೇಬಲ್ ಹಾಕಿದ್ದೀರಿ, ಎಸ್ ಸ್ಟೂಡೆಂಟ್ ಮಾರ್ಕ್ಸ್ ಶೀಟ್ ಇದೆ. ಸೊ ಹಾಗಾದ್ರೆ ಇವು ಕನ್ನಡ, ಇಂಗ್ಲಿಷ್, ಹಿಂದಿ ಏನಿದೆ ಟೋಟಲ್ ಹೇಗ್ ಮಾಡ್ಬೇಕು ಅಂತ ಸ್ವಲ್ಪ ತೋರಿಸ್ತೀರಾ? ಟೋಟಲ್ ಮಾಡಕ್ ಮ್ಯಾಮ್ ಇಲ್ಲಿ ಫಾರ್ಮುಲಾಸ್ ಅಂತ ಆಪ್ಷನ್ ಇರುತ್ತೆ ಮ್ಯಾಮ್. ಅಲ್ಲಿ ಹೋಗಿ ನಾವು ಈ ಫಾರ್ಮುಲಾಸ್ ಇರ್ತಾವ ಮ್ಯಾಮ್. ಅಂದ್ರೆ ಟೋಟಲ್ ಮಾಡಕ್ ಒಂದ್ ಫಾರ್ಮುಲಾ, ಎವರೇಜ್ ತೆಗಿಯಕ್ ಒಂದ್ ಫಾರ್ಮುಲಾ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಂದ್ಸಲ, ಮಿನಿಮಮ್ ಮಾರ್ಕ್ಸ್ ಒಂದ್ಸಲ, ಹಂಗ್ ಮಾಡಿ ನಾವು ಈ ಫಾರ್ಮುಲಾ ಹಾಕಿ ಫಾರ್ಮುಲಾಸ್ ಫಾರ್ ಡಿಫರೆಂಟ್ ಆಪರೇಷನ್ಸ್. ಎಸ್ ಮ್ಯಾಮ್ ಈ ಫಾರ್ಮುಲಾ ಹಾಕಿ ಓಕೆ ಕೊಟ್ರೆ ಇಲ್ಲಿ ನಂಬರ್ಸ್ ಬರ್ತಾವ ಮ್ಯಾಮ್. ಟೋಟಲ್ ಆಗಿ ನಂಬರ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಕರ್ಸರ್ ಒತ್ತಿ ಮತ್ತೆ ಫಾರ್ಮುಲಾಸ್ ಒಳಗೆ ಹೋಗಿ ಇಲ್ಲಿ ಫಾರ್ಮುಲಾ ಚೇಂಜ್ ಮಾಡ್ಕೊಂಡ್ ಬಿಟ್ರೆ ಓಕೆ ಈಸ್ ಈಕ್ವಲ್ಸ್ ಟು ಸಮ್ ಲೆಫ್ಟ್ ಯಾಕೆ ಹಾಕ್ಬೇಕು ಅಂತ ಹೇಳ್ತೀರಾ? ಲೆಫ್ಟ್ ಅಂದ್ರೆ ಮ್ಯಾಮ್ ಇಲ್ಲಿ ನಂಬರ್ಸ್ ಲೆಫ್ಟ್ ಸೈಡ್ ಇರ್ತಾವಲ್ರಿ, ಅದಕ್ಕೆ ಲೆಫ್ಟ್ ಅಂತ ಹಾಕ್ಬೇಕ್ರಿ. ರೈಟ್ ಸೈಡ್ ಇದ್ರೆ ರೈಟ್ ಹಾಕ್ಬೋದ್ರಿ. ಮ್ಯಾಲಿಂದ ಟೋಟಲ್ ಮಾಡ್ಬೇಕಂದ್ರೆ ಅಬವ್ ಹಾಕ್ಬೇಕ್ರಿ. ಸೊ ಡೈರೆಕ್ಷನ್ಸ್ ಅನ್ನ ಡೈರೆಕ್ಷನ್ಸ್ ತೋರಿಸಿದ್ರೆ ಅದು ತಂತಾನೆ ಆಗುತ್ತೆ. ಫಾರ್ಮುಲಾ ಟ್ಯಾಬ್ ಎಲ್ಲಿದೆ? ಫಾರ್ಮುಲಾ ಟ್ಯಾಬ್ ಇಲ್ಲಿದೆ ಮ್ಯಾಮ್. ಓಕೆ, ಅದು ನೀವು ಟೇಬಲ್ ಹಾಕೊಂಡು ಟೇಬಲ್ ಟೂಲ್ಸ್ ಬರ್ತದೆ, ಟೇಬಲ್ ಟೂಲ್ಸ್ ನ ಲೇಔಟ್ ಅಲ್ಲಿ ಇದೆ. ಲೇಔಟ್ ಅಲ್ಲಿ ಫಾರ್ಮುಲಾ ಟ್ಯಾಬ್ ಇದೆ. ಇಲ್ಲಿ ಹೋಗಿ ಡೈರೆಕ್ಟ್ ಆಗಿ ನಾವು ಟೋಟಲ್ ಮಾಡ್ಕೋಬಹುದು. ಇದರಲ್ಲಿ ಸಮ್ ಅಂದ್ರೆ ಸಮ್ ಅಂದ್ರೆ ಟೋಟಲ್ ಈಗ ಮ್ಯಾಮ್, ಮತ್ತೆ ಅವರೇಜ್ ಇರತ್ರಿ, ಪ್ರಾಡಕ್ಟ್ ಇರತ್ರಿ, ಮಿನಿಮಮ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಹಂಗ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.